ಸ್ನೇಹಿತರೆ ನಮಸ್ಕಾರ. ಅಥ ಷಡಶೋಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗ. ಶ್ರೀಮದ್ ಭಗವದ್ಗೀತೆಯ 16ನೆಯ ಅಧ್ಯಾಯದ ಮೊದಲನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಾನಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಅರ್ಜವಂ. ಶ್ರೀಕೃಷ್ಣ ಅರ್ಜುನನಿಗೆ ದೈವೀ ಸಂಪತ್ತು ದೊರಕಿದ ಪುರುಷನ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವಿವರಿಸಿ ಹೇಳ್ತಾ, ಹೇ ಅರ್ಜುನ, ಭಯದ ಸರ್ವತಾ ಅಭಾವ, ಅಂತಃಕರಣದ ಪೂರ್ಣ ನಿರ್ಮಲತೆ, ತತ್ವಜ್ಞಾನಕ್ಕಾಗಿ ಧ್ಯಾನ ಯೋಗದಲ್ಲಿ ನಿರಂತರ ದೃಢಸ್ಥಿತಿ, ಸಾತ್ವಿಕವಾದ ದಾನ, ಇಂದ್ರಿಯಗಳ ದಮನ, ಭಗವಂತನ ಮತ್ತು ದೇವತೆಗಳ ಗುರುಜನರ ಪೂಜೆ, ಅಗ್ನಿಹೋತ್ರಾದಿಯಾದ ಉತ್ತಮ ಕರ್ಮಗಳ ಆಚರಣೆ, ವೇದಶಾಸ್ತ್ರಗಳ ಪಠಣ ಪಾಠಣ, ಭಗವಂತನ ನಾಮ ಮತ್ತು ಗುಣಗಳ ಕೀರ್ತನೆ, ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವಂಥದ್ದು ಹಾಗೂ ಶರೀರ ಇಂದ್ರಿಯಗಳ ಸಹಿತ ಅಂತಃಕರಣದ ಸರಳತೆ, ಇವು ಯಾವ ವ್ಯಕ್ತಿಯಲ್ಲಿ ಇದ್ದಾವೆಯೋ ಆತ ದೈವೀ ಸಂಪತ್ತನ್ನು ಹೊಂದಿದ್ದಾನೆ ಅಂತ ಹೇಳಿ ಅಂದುಕೊಳ್ಳಬಹುದು ಅನ್ನುವಂತಹ ಮಾತನ್ನು ಅರ್ಜುನನಿಗೆ ಭಗವಂತ ಹೇಳುವಂಥದ್ದು. ಸೊ ಗೌತಮ ಬುದ್ಧ ಒಳ್ಳೆಯವರಿಗೆ ಆ ಕ್ಷಣದಲ್ಲಿನೇ ಒಳ್ಳೆಯದಾಗತ್ತೆ, ಕೆಟ್ಟ ಕೆಲಸವನ್ನು ಮಾಡಿದರೆ ಆ ಕ್ಷಣವೇ ಕೆಟ್ಟ ಪ್ರತಿಫಲ ಉಂಟಾಗತ್ತೆ ಅಂತ ಹೇಳಿ ತನ್ನ ಶಿಷ್ಯರಿಗೆ ಹೇಳ್ತಾನೆ. ಯಾವ ಆಧಾರದ ಮೇಲೆ ಅಂದರೆ, ಒಳ್ಳೆಯ ವಿಚಾರಗಳು ಮನಸ್ಸನ್ನು ಶಾಂತವಾಗಿ ಇಡ್ತವೆ, ಕೆಟ್ಟ ವಿಚಾರಗಳು ಅಥವಾ ಕೆಟ್ಟ ಕೆಲಸ ಮಾಡುವಾಗ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಒಂದೇ ಸಾರಿ ನಮ್ಮ ಅಂತರಾಳವನ್ನು ಏರಿಳಿತಕ್ಕೆ ತೆಗೆದುಕೊಂಡು ಹೋಗ್ತವೆ. ಹಾಗಾಗಿ ಸಾಕ್ಷಾತ್ಕಾರ ಹೊಂದಿರುವಂತಹ ಪುರುಷನಲ್ಲಿ ಭಯ ಇರೋದಿಲ್ಲ. ಭಯದ ಸರ್ವಥಾ ಅಭಾವ ಅಂದರೆ ಭಯ ಇರೋದಿಲ್ಲ. ಯಾವ ಭಯ? ಸಾವಿನ ಭಯ, ಭವಿಷ್ಯದ ಭಯ. ಇಂತಹ ಭಯಗಳು ಅವನಲ್ಲಿ ಇರೋದಿಲ್ಲ. ಆತ ಸ್ಥಿತಪ್ರಜ್ಞನಾಗಿರ್ತಾನೆ, ಅಂದರೆ ನಿರ್ಮಲನಾಗಿರ್ತಾನೆ. ತತ್ವಜ್ಞಾನಕ್ಕಾಗಿ ಧ್ಯಾನದಲ್ಲಿ ಆತ ತೊಡಗಿರ್ತಾನೆ. ದಾನವನ್ನು ಮಾಡ್ತಾನೆ. ಎಂತಹ ದಾನವನ್ನು ಮಾಡ್ತಾನೆ? ಸಾತ್ವಿಕವಾದಂತಹ ದಾನವನ್ನು ಮಾಡ್ತಾನೆ. ಅಂದರೆ ತಾನು ಮಾಡುವಂತಹ ದಾನ ಸತ್ಕಾರ್ಯಕ್ಕೆ ಮಾತ್ರ ಸದ್ಬಳಕೆಯಾಗಬೇಕು. ಭಗವಂತನ ದೇವತೆಗಳ ಗುರುಜನರ ಪೂಜೆ. ನಮ್ಮ ಭಾರತದಲ್ಲಿ ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತಹ ಸಂಸ್ಕಾರ ಇದೆ, ಅದೊಂದು ಪದ್ಧತಿ ಇದೆ. ಅದರ ಉದ್ದೇಶ ಇಷ್ಟೇ, ಅಹಂಕಾರ ನಾಶವಾಗುವಂತಹ ಗುಣ. ಅದು ಭಗವಂತನಿಗೆ, ದೇವತೆಗಳಿಗೆ, ಗುರುಜನರಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ. ಉತ್ತಮ ಕರ್ಮಗಳ ಆಚರಣೆ. ಆತ ಕೆಲಸವನ್ನು ಮಾಡುವಂಥದ್ದು ಉತ್ತಮ ಕೆಲಸವನ್ನು ಮಾಡುವಂಥದ್ದು. ಹಾಗಿದ್ದರೆ ಗೊಂದಲ ಹುಟ್ಟಬಹುದು. ನನ್ನ ದೃಷ್ಟಿಯಲ್ಲಿ ಈ ಕೆಲಸ ಮಾಡುವಂಥದ್ದು ಉತ್ತಮ, ಆದರೆ ಒಬ್ಬ ಕಳ್ಳನ ದೃಷ್ಟಿಯಲ್ಲಿ, ಒಬ್ಬ ವಂಚಕನ ದೃಷ್ಟಿಯಲ್ಲಿ ಕಳ್ಳತನ ಮಾಡುವಂಥದ್ದೇ ಅವನ ಜೀವನದ ಮಾರ್ಗೋಪಾಯ, ಜೀವನೋಪಾಯ ಆಗಿರುವಾಗ ಕಳ್ಳ ಭಾಳಷ್ಟು CCTV ಫುಟೇಜ್ಗಳನ್ನು ನಾವು ನೋಡ್ತಿರ್ತೀವಿ. ದೇವಸ್ಥಾನಕ್ಕೆ ಹೋಗಿರ್ತಾನೆ ಕಳ್ಳತನ ಮಾಡಲಿಕ್ಕೆ,
ಆ ದೇವರಿಗೆ ಕೈ ಮುಗಿದು ಕಳ್ಳತನ ಮಾಡ್ಕೊಂಡು ಬರ್ತಾನೆ. ಅಂದರೆ ಅವನ ದೃಷ್ಟಿಯಲ್ಲಿ ಅದು ಒಳ್ಳೆಯ ಕೆಲಸ ಅಲ್ವಾ? ಅದು ಅವನ ದೃಷ್ಟಿಯಲ್ಲಿ ಉತ್ತಮ ಕರ್ಮ ಆಗಿರಬಹುದಲ್ವಾ? ಆದರೆ ಯಾವುದು ಉತ್ತಮ ಕರ್ಮ, ಯಾವುದು ಕೆಟ್ಟ ಕರ್ಮ, ಅಂತರಾಳದ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇದ್ದಾಗ, ಅಂತರಾಳ ಹೇಳುವಂತಹ ಮಾತನ್ನು ಯಾವುದೇ ಲೇಪವಿಲ್ಲದೆ ಕೇಳಬೇಕು. ಆವಾಗ ಎಲ್ಲರಿಗೂ ಗೊತ್ತಾಗತ್ತೆ ಅವನ ಮನಸ್ಸು ಏನು ಹೇಳ್ತಾ ಇದೆ. ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನೋ ಇಲ್ಲವೋ ಅನ್ನೋದು ಹೊರಗಿನವರು ಹೇಳಬೇಕಾಗಿಲ್ಲ, ತನ್ನ ಒಳಗಿನ ಮನಸ್ಸು ಹೇಳ್ತಾ ಇರುತ್ತೆ. ಅದೇ ರೀತಿ ಶಾಸ್ತ್ರಗಳ ಪಠಣವನ್ನು ಮಾಡುವಂಥದ್ದು, ಪಾಠಣ ಮಾಡುವಂಥದ್ದು, ಅಂದರೆ ಸತ್ಯ ದರ್ಶನದ ಬಗ್ಗೆ ಮಾರ್ಗಗಳನ್ನು ತಿಳಿದುಕೊಳ್ಳುವಂಥದ್ದು, ಅದನ್ನು ಬೇರೆಯವರಿಗೂ ತಿಳಿಸುವಂಥದ್ದು, ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಪಡುವಂಥದ್ದು. ಸ್ವಧರ್ಮ ಪಾಲನೆ ಅಂದ್ರೇನು? ತನ್ನ ಆತ್ಮ ಹೇಳುವಂತಹ ಮಾತು ಇದೆಯಲ್ಲ, ಅದನ್ನೇ ಕೇಳುವಂಥದ್ದು. ಹಾಗೆ ಭಾರತಕ್ಕೂ ಒಂದು ಆತ್ಮ ಇದೆಯಲ್ಲ, ಈ ನೆಲದ ಗುಣ ಇದೆಯಲ್ಲ, ಈ ನೆಲದ ಪರಂಪರೆ ಇದೆಯಲ್ಲ, ಅದನ್ನು ಕಾಪಾಡುವಂಥದ್ದು. ಅದನ್ನು ನಾವು ಹಿಂದುತ್ವ ಅಂತ ಹೇಳ್ತೇವೆ. ಈ ನೆಲದ ಅಸ್ಮಿತೆಗೋಸ್ಕರ ನಾವು ಕಷ್ಟವನ್ನು ಸಹಿಸುವಂಥದ್ದು, ಆ ಅಸ್ಮಿತೆಗಾಗಿ ಕಷ್ಟಪಡುವಂಥದ್ದು, ಇಂದ್ರಿಯಗಳ ಸಹಿತವಾಗಿ ಅಂತಃಕರಣದಲ್ಲಿ ಸರಳತೆ ಇರುವಂಥದ್ದು. ಯಾರು ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಸರಳತೆಯಲ್ಲಿ ಬದುಕುವಂತಹ ವ್ಯಕ್ತಿ ಆತ ಸಾಕ್ಷಾತ್ಕಾರದ ಕಡೆಗೆ ಹೋಗಲೇಬೇಕು. ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹೋಗಲಾರದ ವ್ಯಕ್ತಿ ಸರಳತೆಯನ್ನು ಒಪ್ಕೊಳ್ಳೋದಿಲ್ಲ. ಬಂದ ತಕ್ಷಣ ತನಗೆ ಕುರ್ಚಿಯನ್ನು ಬಿಟ್ಟುಕೊಡಲಿಲ್ಲ ಅಂದರೆ, 4 ಜನ ಎದ್ದು ನಿಲ್ಲಿಲ್ಲ ಅಂದರೆ ಅವನಿಗೆ ಅವನ ಅಹಂಕಾರಕ್ಕೆ ಪೆಟ್ಟು ಬಿದ್ದ ಹಾಗೆ ವರ್ತನೆ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಯಾವ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುವಂತಹ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ ಅವನಲ್ಲಿ ಇರುವಂತಹ ಲಕ್ಷಣಗಳು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವಂಥದ್ದು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.